ನಮ್ಮ ಹೆಸರು ಶಿವರಾಜಗೌಡ ಅಂತ. ನಮ್ಮ ಸಮಸ್ಯೆ ಏನಂದರೆ BBMP ಏನಲ್ಲಿ ಕಣ್ಣೂರು ಭಾಗದಲ್ಲಿ ಕಸ ಸುರಿತಾ ಇದ್ದಾರೆ. ಅಲ್ಲಿ ಸುಮಾರು ಸಾರ್ವಜನಿಕರಿಗೂ ತೊಂದರೆ ಆಗ್ತಾಯಿದೆ. ಇದಕ್ಕೆ ಮುಂಚೆ ಏನು BBMP 20 ಎಕರೆ ಅಂತ ಮಂಜೂರಾಗಿದೆ ಅಂತ ಪತ್ರ ತೋರಿಸ್ಕೊಂಡು ಇರ್ತಕ್ಕಂಥ ಕ್ವಾರಿಗಳಲ್ಲೆಲ್ಲ ತುಂಬಿ ಅಲ್ಲಿ ನೀರು ತುಂಬಿ ಅಲ್ಲಿಂದ ಹೊರಗಡೆ ಬರ್ತಕ್ಕಂಥ ಮಾಲಿನ್ಯ ಕೆರೆಗಳು ತುಂಬ್ತಾ ಇದೆ, ಗಲೀಜಾಗ್ತಾ ಇದೆ. ಅದಾದ ಮೇಲೆ ನಮ್ಮ ಸ್ನೇಹಿತರು, ನಂದು ಕೂಡ ಅದರಲ್ಲಿ ಪಾರ್ಟ್ನರ್ಶಿಪ್ ಇದೆ. ಅಲ್ಲಿ ಕ್ವಾರಿ ಇತ್ತು, ಕ್ವಾರಿ ಮೇಲೆ ಕೂಡ ಸುರಿಯೋಕ್ಕೆ ಬರ್ತಾ ಇದ್ದಾರೆ. ಈಗ ಫ್ಯಾಕ್ಟ್ರಿ ಕೂಡ ಆಲ್ರೆಡಿ ಸ್ಟಾಪ್ ಮಾಡಿ ನಿಲ್ಲಿಸಿದ್ದೀವಿ. ತುಂಬ ತೊಂದರೆ ಆಗ್ತಾಯಿದೆ. ಹಾಗಾಗಿ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅಲ್ಲಿ ಯಾವುದೇ ಕಮಿಷನರ್ಗಾಗಲಿ DC ಗೆ ಮನವಿ ಕೊಟ್ಟರು ಕಂಡ್ರು ಕಾಣದಂಗೆ ನಾವು ಹೇಳಿದಿರಿ ಅಂತ ಕೆಳಗಡೆ ಅಧಿಕಾರಿಗಳು ಹೇಳ್ತಾರೆ. ತಾತ್ಕಾಲಿಕವಾಗಿ ಸ್ಟಾಪ್ ಮಾಡ್ತಾರೆ, ಮತ್ತೆ ಶುರು ಮಾಡ್ತಾರೆ. ಸ್ಟೇ ಇದೆ, ಮತ್ತು ಸಿವಿಲ್ ಕೋರ್ಟಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ. ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ತೊಂದರೆ ಕೊಡ್ತಾರೆ. ಈಗ ನಮ್ಮ ಫ್ಯಾಕ್ಟ್ರಿಗೆ ಮತ್ತು ನಮ್ಮ ಬಂಡೆ ಮೇಲೆ ಬರ್ತದೆ ಸುರಿತಕ್ಕಂಥದ್ದು ಯಾವ ನ್ಯಾಯ ಅಂತ ನಾವು ಕ್ವಶನ್. ಕಾನೂನುವಾಗಿ ಯಾವ ರೀತಿ ಹೋರಾಟ ಮಾಡ್ತೀವಿ, ಅದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ತಮ್ಮಿಂದ ಕೂಡ ಸಹಾಯ ಆಗಬೇಕು ಅಂತ ಇವತ್ತು ಅನೇಕ ಕೆರೆಗಳು ಹಾಳಾಗೋಗಿದೆ, ತಮಗೆಲ್ಲ ಗೊತ್ತಿದೆ. ಆದರೂ ಅಲ್ಲಿ ಕಣ್ಣೂರು ಕೆರೆಗೆ ಈ ಮಾಲಿನ್ಯದಿಂದ ಈ ಕಸದ ನೀರು ಮಳೆ ಬಂದಾಗ ತುಂಬಿ ಕೆರೆಗೆ ಹೋಗ್ತಾ ಇದೆ. ಅಲ್ಲೆಲ್ಲ ಕಣ್ಮುಚ್ಚಿ ಕೂತಿದ್ದಾರೆ, ಯಾರು ಕೇಳ್ತಾ ಇಲ್ಲ. ಯಾಕೆ ಅಂದರೆ ಅದು ಸ್ವಲ್ಪ ಒಳಗಡೆ ಇದೆ, 1 ಕಿಲೋಮೀಟ್ರ್ ಒಳಗಡೆ ಎಲ್ಲೋ ಇದೆ, ಗುಡ್ಡದ ಒಳಗಡೆ ಇದೆ ಅನ್ನೋದು ಕಾರಣಕ್ಕೆ. ಆಮೇಲೆ ಅಕ್ಕಪಕ್ಕ ಜಮೀನ್ದಾರುಗಳೇನಂದರೆ ಅದು ಲೆವೆಲ್ ಆಗಿಬಿಟ್ರೆ ನಮಗೂ ಒಂದು ಮಾರ್ಕೆಟಿಂಗ್ ಇರ್ಬೋದು ಅಂತ ಉದ್ದೇಶ ಇರ್ಬೋದೇನೋ. ಆಗ ಕೂಡ ಎಲ್ಲ ಕಣ್ಮುಚ್ಚಿ ಕೂತಿದ್ದಾರೆ. ಹಾಗಾಗಿ ಈ ಥರ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಅದರಿಂದ ರಾಸಾಯನಿಕ ಪ್ರಕ್ರಿಯೆ ಆಗಿ ಮುಂದೆ ಜನಕ್ಕೆ ತೊಂದರೆನೂ ಆಗ್ಬೋದು. ಸುತ್ತ ಕಾಲೇಜುಗಳು ಬೇರೆ ಇದೆ, ರೆಸಿಡೆನ್ಸ್ ಇದೆ, ಏರೋ ಪಾರ್ಕ್ ಇದೆ, ಏರೋಸ್ಪೇಸ್ ಪಾರ್ಕ್ ಬಂದಿದೆ, ಏರ್ಪೋರ್ಟ್ ಇದೆ. ಇಂಥ ಜಾಗದಲ್ಲಿ ಇಂಥ ಮಾಲಿನ್ಯ ಮಾಡೋದು ಸರಿನಾ? ನಮ್ಮದು ಏನು ನಿರ್ಧಾರ ಅಂದರೆ ನಮ್ಮ ಜನಗಳ ಪರವಾಗಿ ನಾವು ನಮ್ಮ ಫ್ಯಾಕ್ಟ್ರಿ ಪರವಾಗಿ ಹೇಳೋದಂದರೆ ಇವ್ರಿಗೆ ಎಲ್ಲಿ ಜಾಗ ಕೊಟ್ಟಿದ್ದಾರೋ ಆ ಜಾಗಕ್ಕೆ ಯಾಕೆ ಹೋಗಿ ಸುರಿತಾ ಇಲ್ಲ? ನಿಮಗೆ 10 ಗಾಡಿ ಹಾಕೋ ಜಾಗದಲ್ಲಿ 800 ಗಾಡಿ ತಂದು ಸುರಿದ್ರೆ ಅದಕ್ಕೆ ಅರ್ಥ ಏನಿರುತ್ತೆ? ನಿಮ್ಗೆ ವ್ಯಾಪ್ತಿ ಕೊಟ್ಟಿರ್ತಾರೆ, ಹೋಗ್ರಿ ದೊಡ್ಡಬಳ್ಳಾಪುರ ಕಡೆ, ಚಿಕ್ಕಬಳ್ಳಾಪುರ ಕಡೆ ವ್ಯಾಪ್ತಿ ಕೊಟ್ಟಿದ್ದಾರೆ. ನಾವೇನು ಕಸ ವಿಲೇವಾರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವೈಜ್ಞಾನಿಕವಾಗಿ ಏನು ಮಾಡ್ಬೇಕಾದ್ ನೀವು ಮಾಡ್ಕೊಳ್ಳಿ. ನೀವು ಯಾವುದೋ ಡೀಸೆಲ್ ಉಳಿತಾಯ ಮಾಡ್ತಕ್ಕಂಥದ್ದು ಅಂತೇಳಿ ತಂದು ಇಲ್ಲಿ ಸುರಿದು ಎಲ್ಲ ಸಾರ್ವಜನಿಕರಿಗೆ ಇವರಿಗೆಲ್ಲ ತೊಂದರೆ ಕೊಟ್ಟರೆ ಯಾವ ನ್ಯಾಯ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. 50 ಗೋಮಾಳ ಇದರಲ್ಲಿ ಒಟ್ಟು 158 ಎಕರೆ ಜಮೀನಿದೆ. 158 ಎಕರೆಯಲ್ಲಿ BBMP 20 ಎಕರೆ ಮಂಜೂರಾಗಿದೆ. 20 ಎಕರೆ ಮಂಜೂರಾದ ಜಾಗದಲ್ಲಿ ಅವ್ರಿಗೆ ಇನ್ನೂ ಕೋಡಿ ಆಗಿಲ್ಲ, ಜಾಗ ನಿಗದಿ ಆಗಿಲ್ಲ. ಈ 158 ಎಕರೆಯಲ್ಲಿ ಎಲ್ಲ ಸುಮಾರು ಒಂದು 70ರಿಂದ 80 ಎಕರೆ ಜಾಗದಲ್ಲಿ BBMP ತ್ಯಾಜ್ಯ ಸುರಿತಾ ಇದ್ದಾರೆ. ಈ ಬಗ್ಗೆ ನಮ್ಮ ಶಿಕ್ಷಕರಾದ ರಫೀಕ್ ಅಹಮದ್ ರವರು 1996 ಕ್ಲಸ್ಟರ್ ನಡೆಸ್ತಾ ಇದ್ದಾರೆ. ಆ ಬಗ್ಗೆ ಇಲ್ಲಿ ಫೋಟೋಗ್ರಾಫ್ಸ್ ಕೊಡ್ತಾ ಇದ್ದೀನಿ. ಅಮೆಂಡ್ಮೆಂಟ್ ಆಗಿ ಪ್ರಕಾರ MSANDಗೆ 30 ವರ್ಷ ಲೈಸೆನ್ಸ್ ಕೊಡ್ತೀನಿ ಅಂತ ಅಮೆಂಡ್ಮೆಂಟ್ ಆಗಿದೆ. ಆ ಪ್ರಕಾರ 2020ರಿಂದ ನಮ್ಮ ಕಕ್ಷಿದಾರರು MSANDಗೆ 31 ZC-ನಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಕಸ ಸುರಿಬೇಡಿ ನಾವು ಲೈಸೆನ್ಸ್ ಕೊಟ್ಟಿದ್ದರಿಂದ ಸರ್ಕಾರದವರೇ ಅವ್ರಿಗೆ ಹೇಳಿದ್ರು ಕೂಡ ಅದನ್ನು ಆದೇಶವನ್ನು ಉಲ್ಲಂಘಿಸುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾನ್ಯ ಸಿವಿಲ್ ಕೋರ್ಟಲ್ಲಿ ಸ್ಟೇ ಆರ್ಡರ್ ಕೂಡ ತೊಗೊಂಡಿದ್ದೀವಿ. ಹಾಗಾಗಿ ಕಸ ಸುರಿಬಾರ್ದು ಇಷ್ಟಿದ್ದಾಗಿಯೂ ಮಾನ್ಯ ಆಯುಕ್ತರು ಇದನ್ನು ಗಮನ ಹರಿಸಬೇಕು. ಅಲ್ಲಿ ಕಸ ಸುರಿಬಾರ್ದು. ಮತ್ತು ನಮ್ಮ ಗಣಿಗಾರಿಕೆ ನಿಂತೋಗಿದೆ. ನಾವು ಲೈಸೆನ್ಸ್ ತೊಗೊಂಡು 30 ವರ್ಷದಿಂದ ತೊಗೊಂಡು ಕೂಡ ಗಣಿಗಾರಿಕೆ ಮಾಡೋಕ್ಕೆ ಆಗ್ತಿಲ್ಲ ಸರ್ಕಾರದಿಂದ ಅಧಿಕೃತ. ಆಮೇಲೆ ಗಣಿ ಇಲಾಖೆಯವರೇ ಕೂಡ BBMP ಹೇಳಿದ್ರು ಕೂಡ ಅವರು ಅದನ್ನು ಒಪ್ತಿಲ್ಲ. ಹಾಗಾಗಿ ನಾವು ಮಾನ್ಯ ಕಮಿಷನರ್ ಗಮನಕ್ಕೆ ತಂದು ನಮ್ಮ ಮಾಧ್ಯಮದ ಮುಖಾಂತರ ನಾವು ಕೊಡೋದ್ರಿಂದ ಅವ್ರ ಗಮನಕ್ಕೆ ತಂದು ಒಂದು ಕಸ ಸುರಿಯೋದ್ರಿಂದ ಅಲ್ಲಿ ಲೈಸೆನ್ಸ್ ತಗೊಂಡು 70 ಎಕರೆ ಅಷ್ಟು ಹಾಕಿ ತುಂಬಿಟ್ಟಿದ್ದಾರೆ. ತುಂಬಿಟ್ಟು ಇನ್ನು ನಮ್ಮದು ಅದು ಪೂರ್ತಿ ಆಲ್ಮೋಸ್ಟ್ ಎಲ್ಲ ತುಂಬಿಟ್ಟಿದ್ದಾರೆ. ನಾನು ಸಾಲ ತೀರಿಸಬೇಕು, ಗಣಿಗಾರಿಕೆ ಮಾಡ್ತಾರೆ ಸರ್ಕಾರನೇ ಗಣಿಗಾರಿಕೆ ಇಲಾಖೆಯವರೇ ಬಂದಿದ್ದಾರೆ. ಲೋಕಲ್ ಪೊಲೀಸಿಗೆ ಮತ್ತೆ